ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾರಾಶಿಯ ಡಿಸೆಂಬರ್ ತಿಂಗಳ ಅಂಜನದ ಭವಿಷ್ಯದ ಮೂಲಕ ಏನೇನು ಶುಭ ಅಶುಭ ಫಲಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನು ಪೂರ್ತಿಯಾಗಿ ನೋಡಿ ಇದರ ಮಾಹಿತಿಯನ್ನು ತಿಳಿದುಕೊಳ್ಳಿ. ನೋಡಿ, ಯಾವತ್ತಿಗೂ ಅಷ್ಟೇ ತುಲಾರಾಶಿಯವರು ಸತ್ಯವಂತರು ಆಗಿರ್ತಾರೆ ಮತ್ತು ಕೆಲಸದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತೀರಾ. ಅಂದರೆ ಈ ತಿಂಗಳ ಪ್ರಾರಂಭದಲ್ಲಿ ನೀವು ಯಾವತ್ತಿಗೂ ಕೂಡ ಅಷ್ಟೇ ಸತ್ಯವನ್ನು, ನೇರ ನುಡಿ, ನಿಷ್ಠೂರತೆ ಇಲ್ಲದೆ ಯಾರಿಗೂ ನಿಷ್ಠೂರವಾಗದೆ ಸತ್ಯವನ್ನು ಮಾತನಾಡುವಂಥ ವ್ಯಕ್ತಿಗಳು ನೀವು ಆಗಿರ್ತೀರಾ. ಎಲ್ಲರಿಗೂ ನ್ಯಾಯವನ್ನು ದೊರಕಿಸುವಂಥ ವ್ಯಕ್ತಿಗಳು ನೀವು ಆಗಿರ್ತೀರಾ. ಮತ್ತು ಈ ತಿಂಗಳಿನಲ್ಲಿ ಮಿತ್ರರು ಕೂಡ ಶತ್ರುಗಳಾಗುವಂಥ ಸಾಧ್ಯತೆ ಇದೆ ಮತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವ ಪ್ರಾಪ್ತಿಯು ಕೂಡ ಆಗುವಂಥ ಸಾಧ್ಯತೆ ಇದೆ. ಸ್ತ್ರೀಯರಿಂದ ಆದಷ್ಟು ಹೆಚ್ಚು ದೂರವಿದ್ದರೆ ನಿಮಗೆ ಒಳ್ಳೆಯದು. ಎಲ್ಲಿ ಹೋದರೂ ಕೂಡ ನಿಮಗೆ ಏಕಕಾಲದಲ್ಲಿ ಲಾಭವಿದೆ. ಯಾಕೆಂದರೆ ತಿಂಗಳ ಪ್ರಾರಂಭದಲ್ಲಿ ನಿಮ್ಮ ಆರ್ಥಿಕವಾದಂಥ ಒಂದು ಧನ ಲಾಭವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಡಿಸೆಂಬರ್ ತಿಂಗಳಿನಲ್ಲಿ 2024ರಲ್ಲಿ ನೀವು ಅಂದುಕೊಂಡಿದ್ದಕ್ಕಿಂತಲೂ ಸ್ವಲ್ಪ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಎಲ್ಲರನ್ನು ಆಕರ್ಷಿಸುವಂತಹ ಶಕ್ತಿ ನಿಮ್ಮಲ್ಲಿ ಇದೆ. ನೀವೇನಾದರೂ ಮಾರ್ಕೆಟಿಂಗ್ ಸಂಬಂಧಪಟ್ಟಂಥ ಬಿಸ್ನೆಸ್ಮನ್ನ ಮಾಡೋರಾಗಿದ್ದರೆ ಎಲ್ಲರನ್ನು ಆಕರ್ಷಿಸುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ. ನಿಮ್ಮ ವ್ಯಾಪಾರ ಉದ್ಯಮದಲ್ಲಿ ಎಲ್ಲರನ್ನು ಆಕರ್ಷಿಸಿ ಆ ಒಂದು ಕೆಲಸದಲ್ಲಿ ನೀವು ಸಾಕಷ್ಟು ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಕಾನೂನಿಗೆ ಸಂಬಂಧಪಟ್ಟಂಥ ಅಥವಾ ಕೋರ್ಟಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳಲ್ಲಿ ಸಿಕ್ಕಾಕೊಂಡವರಿಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಮುಕ್ತಿಯನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಸಂಗೀತ ಹಾಗೂ ಚಿತ್ರಕಲೆ ಅಥವಾ ಇಂಥ ಒಂದು ಉದ್ಯಮದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ. ನಿಮ್ಮ ಮನಸ್ಸಿಗೆ ಒಂದಷ್ಟು ರೀತಿಯಲ್ಲಿ ತಿಂಗಳ ಮಧ್ಯದಲ್ಲಿ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಅಪರಿಚಿತರಿಂದ ಸ್ವಲ್ಪ ಹಣದ ವ್ಯವಹಾರ ಬೇಡ. ಏಕೆಂದರೆ ಲೇವಾದೇವಿ ವ್ಯವಹಾರವನ್ನು ಮಾಡುವವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮತ್ತು ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ಉದ್ಯಮದಲ್ಲೂ ಕೂಡ ಅಷ್ಟೇ ನಿಮ್ಮಕ್ಕಿಂತ ನೀವು ಕೊಡೋ ಪ್ರೈಸ್ಗೆ ಅದಕ್ಕಿಂತ ಕಡಿಮೆ ಪ್ರೈಸ್ನಲ್ಲಿ ಕೊಟ್ಟು ಹೈ ಕ್ವಾಲಿಟಿ ಡಿಮ್ಯಾಂಡನ್ನ ಕ್ರಿಯೇಟ್ ಮಾಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ನೀವು ಯಾವತ್ತಿಗೂ ಕೂಡ ಅಷ್ಟೇ ತುಲಾರಾಶಿಯವರು ಭಾಳ ವ್ಯಾಪಾರಸ್ಥರಾಗಿರ್ತೀರ. ನೀವು ಮಾಡುವಂಥ ವ್ಯಾಪಾರದಲ್ಲಿ ಒಂದಷ್ಟು ರೀತಿಯಲ್ಲಿ ನೀವು ಸವಾಲುಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ. ಇನ್ನು ವಿದ್ಯಾರ್ಥಿಗಳು ಬಹಳಷ್ಟು ಚತುರರಾಗಿರ್ತೀರ. ವಿದ್ಯಾಭ್ಯಾಸದ ಬಗ್ಗೆ ಭಾಳಷ್ಟು ಆಲೋಚನೆಯಿಂದ ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ. ಇನ್ನು ವೈವಾಹಿಕ ಜೀವನದಲ್ಲಿ ನೋಡೋದಾದರೆ ಬಹಳಷ್ಟು ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಜಗಳಗಳುಂಟಾಗುವಂಥ ಸಾಧ್ಯತೆ ಇದೆ. ಆದಷ್ಟು ನಿಮ್ಮ ಪ್ರೀತಿಸಿದ ವ್ಯಕ್ತಿ ಅಥವಾ ನಿಮ್ಮ ಗಂಡ, ನಿಮ್ಮ ಹೆಂಡತಿಯನ್ನು ಪ್ರೀತಿ ವಿಶ್ವಾಸದಿಂದ ಮಾತಾಡಿ. ಮತ್ತು ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದರೆ ಸ್ವಲ್ಪ ಶೀತಬಾಧೆಗಳು ಮತ್ತು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ. ಆದಷ್ಟು ಹನುಮಂತನನ್ನು ಆರಾಧನೆ ಮಾಡಿ. ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಕಷ್ಟಗಳನ್ನು ಎದುರಿಸ್ತಾ ಇದ್ದರೆ, ನೀವು ಭಾಳಷ್ಟು ಕಷ್ಟಗಳಲ್ಲಿ ನಿಮ್ಮನ್ನು ನೀವು ಮುಳುಗಿದ್ರೆ ನೀವು ಏನು ಮಾಡಬೇಕಂದ್ರೆ ಈ ಒಂದು ತಿಂಗಳಿನಲ್ಲಿ, ಡಿಸೆಂಬರ್ ತಿಂಗಳಿನಲ್ಲಿ ಹನುಮಂತನನ್ನು ಆರಾಧನೆಯನ್ನು ಮಾಡಬೇಕು ನೀವು. ಓಕೆನಾ? ಎಷ್ಟು ಹನುಮಂತನನ್ನು ಆರಾಧನೆಯನ್ನು ಮಾಡ್ತೀರೋ ಅಷ್ಟು ನಿಮಗೆ ವಿಶೇಷವಾದಂಥ ಒಂದು ಶುಭ ಫಲಗಳು